Hello class, let's begin today's lesson from 6th standard English, 6th poem, The Wonderful Words. So imagine a word without a language. Words, nodri illi, words andre maatu, that words. So just imagine yourself without a language. All humans speak at least one language. ಎಲ್ಲರೂ ಒಂದಲ್ಲ ಒಂದು ಲ್ಯಾಂಗ್ವೇಜ್ ಮದರ್ ಟಂಗ್ ಅಂತಂದ್ರು ಮಾತಾಡ್ತಾರೆ ಕಲ್ತಿರ್ತಾರೆ. The words we speak bring out our thoughts. Read the following poem on words. ಇದು ವರ್ಡ್ಸ್ ಬಗ್ಗೆ ಹೇಳಿದ್ದಾರೆ. ವರ್ಡ್ಸ್ ಶಬ್ದಗಳು ಎಷ್ಟು ಇಂಪಾರ್ಟೆಂಟ್. ದ ವಂಡರ್ಫುಲ್ ಶಬ್ದಗಳು ಆ ಥರ ಏನಿದೆ ಅಂತ. ನೆವರ್ ಲೆಟ್ ಅ ಥಾಟ್ ಶ್ರಿವಿಲ್ ಆ್ಯಂಡ್ ಡೈ ಫಾರ್ ವಾಂಟ್ ಆಫ್ ಅ ವೇ ಟು ಸೇ ಇಟ್. ಫಾರ್ ಇಂಗ್ಲೀಷ್ ಈಸ್ ಅ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಸೊ ಮ್ಯಾನ್ ಈಸ್ ಗಿಫ್ಟೆಡ್ and gifted andre man is a gifted person who can think and speak. Every man knows at least one language and it is must give the expression of the thoughts, ideas and the feelings. A language ಏನು ಕೊಡುತ್ತೆ, ಆ ಥಾಟ್ಸ್ ಕೊಡುತ್ತೆ, ಐಡಿಯಾ ಕೊಡುತ್ತೆ, ಅವ್ರ ಫೀಲಿಂಗನ್ನು ಹೇಳ್ಕೊಳ್ಳಿಕ್ಕೆ ಶಬ್ದಗಳಾಗುತ್ತೆ ಲ್ಯಾಂಗ್ವೇಜ್ ಗೊತ್ತಿದ್ರೆ. ಆಲ್ ಪೀಪಲ್ ಥಿಂಕ್ ಆ್ಯಸ್ ವೆಲ್ ಆ್ಯಸ್ ಸ್ಪೀಕ್. ಎಲ್ಲರೂ ಥಿಂಕ್ ಮಾಡ್ತಾರೆ ಮತ್ತು ಮಾತಾಡೂ ಇರ್ತಾರೆ. ನಾವೇನು ಥಿಂಕ್ ಮಾಡ್ತೀವಿ ಅದನ್ನು ನಾವು ಮಾತಾಡಿ ಹೇಳ್ತೀವಿ ಅವರಿಗೆ. ದ ಪೋಯೆಟ್ ಅಡ್ವೈಸಸ್ ದ ರೀಡರ್ಸ್ ಟು ವರ್ಕ್ ಆನ್ ದೇರ್ ಲ್ಯಾಂಗ್ವೇಜ್ ಆ್ಯಂಡ್ ಲರ್ನ್ ಇಟ್ ಸ್ಕಿಲ್ಫುಲಿ. ಪೋಯೆಟ್ ಏನು ಹೇಳ್ತಾರೆ, ನಮ್ಮ ಲ್ಯಾಂಗ್ವೇಜ್ ಮೇಲೆ ವರ್ಕ್ ಮಾಡಿ ಸ್ಕಿಲ್ಫುಲಿ ವರ್ಕ್ ಮಾಡಬೇಕು ಅಂತ. ದ ಪೋಯೆಟ್ ಸೇಸ್ ದ್ಯಾಟ್ ಆಲ್ ವಿ ನೋ ಒನ್ ಲ್ಯಾಂಗ್ವೇಜ್ ಅಟ್ಲೀಸ್ಟ್. ನಾವು ಒನ್ ಲ್ಯಾಂಗ್ವೇಜ್ ಅಂತೂ ಕಲ್ತಿರ್ತೀವಿ. ವಿ ಆಲ್ ಹ್ಯಾವ್ ಅ ಮದರ್ ಟಂಗ್. ಸೊ ವಿ ಮಸ್ಟ್ ಹ್ಯಾವ್ ಅ ಗುಡ್ ಕಮ್ಯಾಂಡ್ ಆನ್ ಇಟ್. ಯಾವ ಭಾಷೆ ಬೇರೆ ಮಾತಾಡ್ಲಿಕ್ಕಾಗಲಿಲ್ಲಾದರೂ ನಮ್ಮ ಮಾತೃಭಾಷೆಯಲ್ಲಿ ನಾವು ಕಮ್ಯಾಂಡಲ್ಲಿ ಇಟ್ಟಿರ್ತೀವಿ, ತುಂಬ ಆರಾಮಾಗಿ ಫ್ಲೂಯೆಂಟಾಗಿ ಮಾತಾಡಿರ್ತೀವಿ. ವಿ ಶುಡ್ ನಾಟ್ ಲೆಟ್ ಎನಿ ಐಡಿಯಾ ಟು ಗೋ ಆರ್ ಫೇಡ್ ಜಸ್ಟ್ ಬಿಕಾಸ್ ವಿ ಡೋಂಟ್ ಫೈಂಡ್ ಅ ರೈಟ್ ವರ್ಡ್ಸ್ ಆರ್ ಗಾಟ್ ಇಟ್. ರಾದರ್ ಕಾನ್ಷಿಯಸ್ ಎಫರ್ಟ್ ಶುಡ್ ಬಿ ಮೇಡ್ ಟು ಫೈಂಡ್ ದ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಇಟ್ ಕ್ಲಿಯರ್ಲಿ. ಸೊ ದ ಸೇಮ್ ವೇ ಇಂಗ್ಲೀಷ್ ಈಸ್ ಆಲ್ಸೋ ಅ ವಂಡರ್ಫುಲ್. ನೀವು ಯಾವುದೇ ಲ್ಯಾಂಗ್ವೇಜ್, ಇದು ಇಂಗ್ಲೀಷ್ ಆದರೂ ಅಷ್ಟೇ, ನೀವು ಕಲಿತ್ರೆ ಅದೇ ಥರ ಕಮ್ಯಾಂಡ್ ಇರ್ತದೆ ನಿಮಗೆ ಲ್ಯಾಂಗ್ವೇಜಲ್ಲಿ. ಸೊ ಇಟ್ಸ್ ವೆರಿ ವಂಡರ್ಫುಲ್ ಟು ಲರ್ನ್ ಎನಿ ಲ್ಯಾಂಗ್ವೇಜಸ್. ಇಟ್ ಮೈಟ್ ಬಿ ಪಾಸಿಬಲ್ ದಟ್ ಐಡಿಯಾ ಡಸ್ ವಂಡರ್ಸ್. ಇಂಗ್ಲೀಷ್ ಈಸ್ ಅ ವಂಡರ್ಫುಲ್ ರಿಚ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇಂಗ್ಲೀಷಿಗೆ ಒಂದು ವಂಡರ್ಫುಲ್ ಮತ್ತು ರಿಚ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಒನ್ ಕ್ಯಾನ್ ಎಕ್ಸ್ಪ್ರೆಸ್ ಒನ್ಸ್ ಥಾಟ್ in this language without any hassles, clearly and flawlessly. ಇಂಗ್ಲೀಷಲ್ಲಿ ನೀವು ನಿಮ್ಮ ಥಾಟ್ಸನ್ನು ಆರಾಮಾಗಿ ಕ್ಲಿಯರಾಗಿ ಎಕ್ಸ್ಚೇಂಜ್ ಮಾಡ್ಬೋದು. the need is to look the correct and the right words to express our ideas clearly. And all of us to can play it, and that you do this match the words the brightest thought of your head. ನಿಮ್ಮ ಹೆಡ್ಡಲ್ಲಿ ಏನು ಬ್ರೈಟ್ ಆಫ್ ಥಾಟ್ ಇರುತ್ತಲ್ಲ ಅದನ್ನು ಯು ಕ್ಯಾನ್ ಸೇ ಇಟ್ ಆ್ಯಂಡ್ ಕ್ಲಿಯರ್ಲಿ, ಆ್ಯಂಡ್ ಸೊ ದ್ಯಾಟ್ ದೇ ಕಮ್ ಔಟ್ ಕ್ಲಿಯರ್ ಆ್ಯಂಡ್ ಟ್ರೂ ಆ್ಯಂಡ್ ಹ್ಯಾಂಡ್ಸಮ್ಲಿ groomed and fed. for many of the liveliest things have ever yet been said. So it is wrong to think that there is no more good thoughts left to be expressed. ನಮಗೆ ಅಯ್ಯೋ ಯಾವುದು ಗುಡ್ ಥಾಟೇ ಇಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ. ಇಟ್ ಈಸ್ ರಾಂಗ್ ಟು ಥಿಂಕ್ ದ್ಯಾಟ್. ವಿ ಶುಡ್ ನಾಟ್ ಥಿಂಕ್ ಇನ್ ದ್ಯಾಟ್ ವೇ. ದ ಮೋಸ್ಟ್ ಬ್ಯೂಟಿಫುಲ್ ವೇ ಈಸ್ ಟು ಗಿವ್ ದ ಎಕ್ಸ್ಪ್ರೆಷನ್ ಆಫ್ ಅವರ್ ಥಾಟ್ಸ್ ಆ್ಯಂಡ್ ದ ಐಡಿಯಾಸ್ ಆಫ್ ಅವರ್ ವರ್ಡ್ಸ್. ನಮ್ಮ ಎಕ್ಸ್ಪ್ರೆಷನ್ ಥಾಟ್ಸನ್ನು ನಾವು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ವರ್ಡ್ಸ್ ಆರ್ ದ ಫುಡ್ ಆ್ಯಂಡ್ ದ ಡ್ರೆಸ್ಸಸ್ ಆಫ್ ದ ಥಾಟ್ಸ್ ಆ್ಯಂಡ್ ದಿ ಗಿವ್ it its body and swing, and everyone's longing today to hear some fresh and beautiful things. But the only words can free a thought from its prison behind your eyes. Maybe your mind is holding now a marvelous new surprise. So everyone loves to hear the new and the good things. The only thing that we need to master the language and to find the right way. ಎಲ್ಲರಿಗೂ ಹೊಸ ಹೊಸ ವರ್ಡ್ಸನ್ನು ಹೊಸ ಥರ ತಿಳ್ಕೊಳ್ಬೇಕಂತ ಐಡಿಯಾಸನ್ನು ತಿಳ್ಕೊಬೇಕಂತಿರ್ತೀವಿ. ನಾವು ಆ ಐಡಿಯಾಸನ್ನು ಯಾವ ಥರ ಮಾಡಬೇಕಂದ್ರೆ
ವಿ ನೀಡ್ ಟು ಮಾಸ್ಟರ್ ದ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜಲ್ಲಿ ನಾವು ಮಾಸ್ಟರ್ಸ್ ತೊಗೊಂಡಿರಬೇಕು, ಅಷ್ಟು ಪರ್ಫೆಕ್ಟ್ ಆಗಿರಬೇಕು ಲ್ಯಾಂಗ್ವೇಜಲ್ಲಿ. ಆ್ಯಂಡ್ ಫೈಂಡ್ ದ ರೈಟ್ ವರ್ಡ್ಸನ್ನು ಫೈಂಡ್ ಔಟ್ ಮಾಡಬೇಕು. ಎವ್ರಿ ಥಾಟ್ ಈಸ್ ಲೈಕ್ ಅ ಪ್ರಿಸನರ್ ಆ್ಯಂಡ್ ಕೇಜ್ ದ ಬರ್ಡ್ ಇನ್ ಅವರ್ ಮೈಂಡ್. ಎಲ್ಲ ಥಾಟ್ಗಳು ನಮ್ಮ ಮೈಂಡಲ್ಲಿ ಬರ್ಡನ್ನು ಒಂದು ಪ್ರಿಸನಲ್ಲಿ ಕೇಜಲ್ಲಿ ಹಾಕಿರ್ತೀವಿಲ್ಲ, ಆ ಥರ ಇರ್ತದೆ. ವಿ ಹ್ಯಾವ್ ಟು ಕಮ್ ಔಟ್ ಥ್ರೂ ಆ್ಯಂಡ್ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದ ಟಾಕ್ ವಿತ್ ದ ಬ್ಯೂಟಿಫುಲ್ ವರ್ಡ್ಸ್. ವಿ ಕ್ಯಾನ್ ಸೆಟ್ ದಟ್ ಐಡಿಯಾ ಫ್ರೀ ಆ್ಯಂಡ್ ಹೆಲ್ಪ್ ದ ವರ್ಡ್ಸ್. ನಮ್ಮ ಮೈಂಡಲ್ಲಿರುವಂಥ ಐಡಿಯಾಸ್ ಎಲ್ಲ ಫ್ರೀಯಾಗಿ ಮಾಡಿ ಸೆಟ್ ಮಾಡಿ ಹೆಲ್ಪ್ ಮಾಡಬೇಕು ನಮ್ಮ ಮೈಂಡಿಗೆ ಟು ಬ್ರಿಂಗ್ ಔಟ್ ದ ನ್ಯೂ ಬೆಸ್ಟ್ ವರ್ಡ್ಸ್. ಇಟ್ ಈಸ್ ಕ್ವೈಟ್ ಪಾಸಿಬಲ್ ದ್ಯಾಟ್ ದ ಥಾಟ್ ಮೇ ಬಿ ಮಾರ್ವಲಸ್. ಈ ಥರ ಥಾಟ್ಸನ್ನು ನಾವು ವರ್ಡ್ಸಲ್ಲಿ ತಂದರೆ ಅದು ಮಾರ್ವಲಸ್ ಆಗಿರ್ತದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ಯು ಶುಡ್ ನೋ ದ ಲ್ಯಾಂಗ್ವೇಜ್, ಯು ಶುಡ್ ಹ್ಯಾವ್ ದ ಕಮ್ಯಾಂಡ್ ಆನ್ ದ ಲ್ಯಾಂಗ್ವೇಜ್, ಯು ಶುಡ್ ಹ್ಯಾವ್ ಟು ಲರ್ನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಲರ್ನ್ ದ್ಯಾಟ್ ಲ್ಯಾಂಗ್ವೇಜ್. Go deeply and learn and find new words and use that, and whatever is in your mind that should come into from your words anta. So use the wonderful words. ella beautiful agi wonderful agi words ide, adanna language kaltu language alli commanding ತಗೊಂಡು ಮಾಸ್ಟರ್ಸ್ ಆಗಿ ಆ ಥರ ಬ್ಯೂಟಿಫುಲ್ ವಂಡರ್ಫುಲ್ ಇರೋ ವರ್ಡ್ಸನ್ನು ಯೂಸ್ ಮಾಡಿರಿ ಅಂತ ಈ ಪೋಯಮ್ ನಿಮ್ಮದು. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ವಂಡರ್ಫುಲ್ ವರ್ಡ್ಸ್. ಥ್ಯಾಂಕ್ ಯು ಚಿಲ್ಡ್ರನ್. ಸೊ ಹಿಯರ್ ಮ್ಯಾರಿ ಓ ನೀಲ್ ಈ ಥರ ನಿಮಗೆ ವಂಡರ್ಫುಲ್ ವರ್ಡ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ ಯು ಚಿಲ್ಡ್ರನ್.